ಹೂವಲ್ಲಿ ಕಾಯಾಗಿ ಕಾಯಲ್ಲಿ ಹಣ್ಣಾಗಿ ಹಣ್ಣಲ್ಲಿ ಬೀಜ ಮಳೆಯೋ ಹತ್ತೇನೆ. ಸಂಕ್ರಾಂತಿ ಸಂಕ್ರಾಂತಿ. ಇಲ್ಲ ಗುರುವೆ, ಇದು ವರ್ಕೌಟ್ ಆಗಲ್ಲ ಅಂತ ನೀಲಾಗೆ ಹೇಳ್ದಂಗೆ ಆ್ಯಸ್ ಯೂಶುವಲ್ ನೀಲಾಗೂ ಅದೇ ಥರ ಹೇಳ್ಬೇಕಾಯ್ತು. ಅಲ್ಲ ಅನ್ಸಿದ್ದು ನಾನು ಅನ್ಸಿದ್ದು ಹೇಳಿ ಜನಪದದ ಬಗ್ಗೆ, ಈ ಜನಪದ ವಿವೇಕ ಅಂತ ಕರಿತೀವಲ್ಲ, ಬೊಕ್ ವಿಸ್ಡಮ್ ಅಂತ ಕರಿತೀವಲ್ಲ, ಅದು ಭಾಳ ದೊಡ್ಡದು, ಅದು ಮೌಖಿಕವಾಗಿರೋದು. ಬಟ್ ಅದನ್ನು ಅಷ್ಟು ಪ್ರಧಾನವಾಗಿ ಮುನ್ನೆಲೆಗೆ ಬರದೇ ಹೋಗ್ಬಿಟ್ಟಿದೆ. ಅದು ಮಂಡ್ಯ ಮತ್ತು ತುಮಕೂರು ಜಿಲ್ಲೆಯ ಆಡು ಭಾಷೆನ ಬರೀಬೇಕು. ನಾನು ಮಂಡ್ಯ ಜಿಲ್ಲೆಯೂ ಅಲ್ಲ, ನನಗೆ ತುಮಕೂರು ಜಿಲ್ಲೆಯವನಲ್ಲ, ನಾನು ಕೋಲಾರ ಜಿಲ್ಲೆಯವನು. ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮಸ್ಕಾರ. ನಾಗಾಭರಣ ಆವರಣಕ್ಕೆ ಸುಸ್ವಾಗತ. ನನಗೆ ರಾಮನವರೇ, ನಿಮಗೆ ನೇರವಾದ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಇಲ್ಲಿ ಸೃಷ್ಟಿಸಿದ ಪಾತ್ರಗಳಿದೆಯಲ್ಲ, ಇಲ್ಲಿ ಸೃಷ್ಟಿಸಿದ ಸನ್ನಿವೇಶಗಳಿದೆಯಲ್ಲ, ಇವೆಲ್ಲವನ್ನು ಕಂಡಾಗ ನಿಮ್ಮ ಅನುಭವದ ದೊಡ್ಡದೊಂದು ಭಂಡಾರ ಇದೆ. ನೀವು ಕೇವಲ ಇದನ್ನು ಸೀರಿಯಲ್ಗೋಸ್ಕರ ಬಂದವರಲ್ಲ, ನೀವು ಬಂದದ್ದೇ ಬೇರೆ ಕಾರಣಕ್ಕೆ. ಒಂದು ಸಾಂಸ್ಕೃತಿಕ ಸಂಚಲನವನ್ನು ಉಂಟು ಮಾಡಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪದೊಂದಿಗೆ ನೀವು ಬಂದದ್ದು. ಹಾಗಾಗಿ ನಿಮ್ಮ ನಾಟಕಗಳಲ್ಲಿ, ನಿಮ್ಮ ಕೃತಿಗಳಲ್ಲಿ, ನಿಮ್ಮ ಸಾಹಿತ್ಯದ ಒಟ್ಟಾರೆ ಪ್ರಪಂಚದಲ್ಲಿ ಈ ಸಂಕ್ರಾಂತಿಯ ಪಾತ್ರಗಳು ಎಲ್ಲಾದರೂ ಆಗಾಗ ಬಂದು ಹೋಗಿದೆಯಾ, ಅಥವಾ ಮೊದಲು ಇತ್ತಾ? ಅದು ಇಲ್ಲಿಂದ ಪ್ರಾರಂಭ ಆಯಿತಾ, ಹೇಗೆ? ಇಲ್ಲ, ಕನ್ನಡದ ಕಥಾ ಜಗತ್ತು ಅಥವಾ ಕಾದಂಬರಿ ಜಗತ್ತು ಇದೆಯಲ್ಲ, ಅತ್ಯಂತ ಶ್ರೀಮಂತವಾಗಿರುವಂಥ, ಭಾಳ ಹೆಮ್ಮೆ ಪಡ್ಬೋದಾದಂಥ, ಸಮೃದ್ಧವಾಗಿರುವಂಥ ಒಂದು ನೆಲೆ ಅದು. ಕಥಾ ಜಗತ್ತು, ಕಾದಂಬರಿ ಜಗತ್ತು. ಕಾದಂಬರಿ ಅಥವಾ ಕಥೆಗಳ ಜಗತ್ತು ಆರಂಭಗೊಂಡಿದ್ದು ಅಥವಾ ವಿಸ್ತಾರಗೊಂಡಿದ್ದು ಕೈಗಾರಿಕಾ ಕ್ರಾಂತಿಯ ನಂತರ ಪ್ರಪಂಚದಲ್ಲಿ, ವಿಶ್ವದಲ್ಲಿ. ಏಕೆಂದರೆ ಅದಕ್ಕೆ ವಿರಾಮ ಬೇಕಿತ್ತು. ಓದೋದಕ್ಕಾಗಲಿ ಬರೆಯೋದಕ್ಕಾಗಲಿ ವಿರಾಮ ಬೇಕಿತ್ತು. ವಿರಾಮ ಸಿಗಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಬೇರೆ ಬೇರೆಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಒಂದು ಏನು ಭೂಮಿಕೆ ಬೇಕಿತ್ತು. ಅದಕ್ಕೆ ಅಲ್ಲೇ ಅದು ಹುಟ್ಟಕ್ಕಾಗ ಸಾಧ್ಯ ಆಗಿದೆ. ಕನ್ನಡದಲ್ಲೂ ಕೂಡ ಆ ಥರದ್ದು ಮಧ್ಯಮ ವರ್ಗ ಇರ್ಬೋದು, ಅಥವಾ ಶ್ರೀಮಂತ ವರ್ಗ ಇರ್ಬೋದು, ಅಥವಾ ಜಮೀನ್ದಾರಿ ವರ್ಗ ಇರ್ಬೋದು, ಅಲ್ಲಿ ನಿಧಾನಕ್ಕೆ ಈ ವಿರಾಮ ಅನ್ನೋದು ಮತ್ತು ಆ ಸವಲತ್ತು, ವಿರಾಮದ ಸವಲತ್ತು ಅಂತಲೇ ಕರಿಬೋದು ನಾವು. ಕನ್ನಡದಲ್ಲಿ ಭಾಳ ದೊಡ್ಡ ಪರಂಪರೆನೇ ಆರಂಭ ಆಯಿತು. ಅದೆಲ್ಲ ಆಗಿದ್ದು ಇತ್ತೀಚೆಗಿನ ಅಂದರೆ ಆಧುನಿಕವಾಗಿರುವಂಥ ಕಾಲಘಟ್ಟದಲ್ಲಿ ಅದಾಗಿದ್ದು. ಸೊ ನನಗೆ ನಾನು 8ನೇ ಕ್ಲಾಸ್ ಇರೋವಾಗೇ, 8th ಸ್ಟ್ಯಾಂಡರ್ಡ್ ಇರೋವಾಗೆ ನಾನು ಕನ್ನಡದ ಬಹುತೇಕ ಎಲ್ಲ ಕೃತಿಗಳನ್ನು ಓದಿದ್ದೆ. ನಾನು ಒಂದು ಬುಡ್ಡಿ ದೀಪದ ಬೆಳಕಲ್ಲ, ಅದನ್ನು ನನಗೊಂದು ಮೆರಿಟ್ ಸ್ಕಾಲರ್ಶಿಪ್ ಬಂದಿತ್ತು 8ನೇ ಕ್ಲಾಸಲ್ಲಿ. 7ನೇ ಕ್ಲಾಸಲ್ಲಿ ನನ್ನ ಮಾರ್ಕ್ಸ್ ಜಾಸ್ತಿ ಇತ್ತು. ಒಂದು ರೀತಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಎಲ್ಲ ಇದ್ದಿದ್ದರಿಂದಾಗಿ ನನಗೊಂದು ಮೆರಿಟ್ ಸ್ಕಾಲರ್ಶಿಪ್ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ₹100 ಚಿಲ್ಲರೆ ಅಂತ ಅನಿಸುತ್ತೆ. ನಾನು ಮೊದಲು ಮಾಡಿದ ಕೆಲಸ ಏನು ಅಂತಂದರೆ, ಲೈಬ್ರರಿ 2 ಕಾರ್ಡ್ ಮಾಡಿಸ್ಕೊಂಡೆ, ಒಂದು ಸಾಕಾಗಲ್ಲ ಅಂತ. ಯಾಕಂದರೆ ರಜೆಗಳಲ್ಲಿ ಮನೆಗೆ ಹೋದರೆ, ಹಾಸ್ಟೆಲಲ್ಲಿದ್ದೆ, ಅಲ್ಲೇ ಪಕ್ಕದಲ್ಲಿ ಲೈಬ್ರರಿ ಇತ್ತು, ಓದ್ತಿದ್ದೆ ನಾನು. ರಜೆಗಳಲ್ಲಿ ಹೋದರೆ ಅಷ್ಟು ದಿನಕ್ಕೆ ನನಗೆ ವಾರಕ್ಕೆ 2 ಪುಸ್ತಕ ಸಾಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ 2 ಕಾರ್ಡ್ ಮಾಡ್ಕೊಂಡು 4 ಪುಸ್ತಕ ತೊಗೊಂಡು ಹೋಗ್ತಿದ್ದೆ. ಆ ಬುಡ್ಡಿ ದೀಪದ ಬೆಳಕಲ್ಲೇ ಓದ್ತಿದ್ದೆ ನಾನು. ಹಾಗಾಗಿ ಕನ್ನಡದ ಬಹುತೇಕ ಮಲೆಗಳಲ್ಲಿ ಮದುಮಗಳಿಂದ ಹಿಡಿದು, ಕಾನೂರಿಂದ ಹಿಡಿದು, ಜನಪ್ರಿಯ ಸಾಹಿತ್ಯದವರೆಗೂ ಕೂಡ, ಮಾಬಿ ಶೇಷಗಿರಿರಾವಿಂದ ಹಿಡಿದು, ಜಿಂದೆ ನಂಜುಂಡಸ್ವಾಮಿ, ಎನ್ ನರಸಿಂಹಯ್ಯನವರ ಆದಿಯಾಗಿ ವಿಶ್ವಕುಮಾರಿಂದ ಹಿಡ್ಕೊಂಡು ಎಲ್ಲ ಬಹುತೇಕ ಕಟ್ಟಿಮನಿಯವರು, ಇದು ಎಲ್ಲ ಬಹುತೇಕ ಕಥಾ ಜಗತ್ತನ್ನು ನಾನು ಓದಿದ್ದೆ. ನಾನು ಸುದ್ದಿ ಸಂಗಾತಿಯಲ್ಲಿ ಮುಖ್ಯ ವರದಿಗಾರನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ನಿರ್ಮಾಪಕರು ಕೋಡಳ್ಳಿ ಶಿವರಾಮ್ ದಿನ ಫೋನ್ ಮಾಡಿದ್ರು, ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದಕ್ಕೆ ನೀವು ಬರೀಬೇಕಲ್ಲ, ಸಂಭಾಷಣೆ ಬರೀಬೇಕು ಅಂತಂದ್ರೆ. ನಾನು ಹೇಳಿದೆ, ಯಾವ ಭಾಷೆಯಲ್ಲಿ ಬರೀಬೇಕು, ಯಾವ ಕನ್ನಡದಲ್ಲಿ ಬರೀಬೇಕು ಅಂತ. ಯಾಕಂದರೆ ಹಲವು ಕನ್ನಡಗಳಿದ್ದಾವೆ ಇಲ್ಲಿ, ಒಂದು ಕನ್ನಡ ಅಲ್ಲ, ಯಾವ ಕನ್ನಡದಲ್ಲಿ ಬರೀಬೇಕು. ಮಂಡ್ಯ ಮತ್ತು ತುಮಕೂರು ಜಿಲ್ಲೆಯ ಆಡು ಭಾಷೆನ ಬರೀಬೇಕು ಅಂದ್ರೆ. ನಾನು ಮಂಡ್ಯ ಜಿಲ್ಲೆಯವೂ ಅಲ್ಲ, ನನಗೆ ತುಮಕೂರು ಜಿಲ್ಲೆಯವನಲ್ಲ, ನಾನು ಕೋಲಾರ ಜಿಲ್ಲೆಯವನು. ನನಗೆ ಆ ಭಾಷೆದು ಅಷ್ಟೊಂದು ತಿಳಿಯೋದು ಗೊತ್ತಿಲ್ಲ ನನಗೆ, ಅದರಿಂದ ನನ್ನ ಕೈಲಾಗಲ್ಲ, ಆಡ್ಬೇಕಾದ್ರೆ ಬರ್ಕೊಡ್ತೀನಿ ಅಂತಂದೆ. ಯಾಕಂದರೆ ನಾನು ಹಾಡು ಬರೀತಿದ್ದೆ, ಸುಮಾರು ಹಾಡುಗಳು ಬರೀತಿದ್ದೆ, ಆ ಕಾರಣಕ್ಕಾಗಿ ಹಾಡು ಬರೀತೀನಿ ಅಂತ. ಅದು ನೀವು ಪಿಕ್ಚರ್ ಒಂದು ಕಾಂಬಿನೇಷನ್. ಅದೇ ಹಾಡು ಬರೀತೀನಿ ಅಂತ. ಅದಕ್ಕೆ ಅವ್ರು ಏನಂತಂದರೆ, ಇಲ್ಲ ನನ್ನ ಸಿನಿಮಾದಲ್ಲಿ ಹಾಡಿರೋಲ್ಲ ಅಂತ. ಆಯಿತು ಅಂತ ಬಿಟ್ಬಿಟ್ಟೆ. ಆಮೇಲೆ ಒಂದು ಸುಮಾರು ಇನ್ನೊಂದು 6 ತಿಂಗಳಾದಮೇಲೆ, ಅಷ್ಟರಲ್ಲಿ ಬೇರೆ ಬೇರೆ ಇದಾಗಿತ್ತು. ನಾನು ಸುದ್ದಿ ಸಂಗಾತಿ ಬಿಟ್ಟೋಗಿದ್ದೆ. ಮತ್ತೆ ವಾಪಸ್ ಬರಬೇಕು ಅಂತ ಮಾದೇವ್ ಅವರು ಹೇಳಿದ್ರು, ವಾಪಸ್ ಬರಬೇಕು ನೀವು ಸುದ್ದಿ ಸಂಗಾತಿಗೆ ಅಂದರೆ. ಬಂದು ನಾನು ಒಳಗೆ ಹೋಗ್ಬೇಕಾ, ಹೊರಗೆ ಅದು ಹಳ್ಳದಲ್ಲಿತ್ತು ಸುದ್ದಿ ಸಂಗಾತಿ ಆಫೀಸು, ಅಂಡರ್ಗ್ರೌಂಡ್ ಆಫೀಸ್. ಹಾಂ, ಅಲ್ಲಿ ಹೊರಗಡೆ ನಿಂತ್ಕೊಂಡು ನಾನು ಇನ್ನೂ ತೀರ್ಮಾನ ಮಾಡಿಲ್ಲ, ಹೋಗ್ಬೇಕಾ ಬೇಡವಾ ಅನ್ನೋಂಥ ಡೈಲಮಾದಿರಲಿಲ್ಲ. ಕೋಡಳ್ಳಿ ಶಿವರಾಮ್ ಬಂದುಬಿಟ್ಟು ಒಂದು ಸಿಗರೆಟ್ ಪ್ಯಾಕೆಟ್ ಕೈಗಿಟ್ಬಿಟ್ಟು ಅಲ್ಲಿ ಕಾರ್ ನಿಲ್ಲಿಸಿದ್ದೀನಿ. ಕಾರಲ್ಲಿ ಸಿಗರೆಟ್ ಸಿಗ್ತಾಯಿರೋ, ಬರ್ತೀಯಾ ಅಂದೆ. ನಾನು ಬರಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ ಅಂದೆ ನಾನು.
ಸರಿ ನಾನು ಹಿಂದೂದನ್ನು ಮೀಟ್ ಮಾಡ್ಕೊಂಬರ್ತೀನಿ, ನೀನು ಕಾರಲ್ಲಿ ಕೂರು ಅಂತ ನಾನು ಕಳ್ಕೊಂಡಿದ್ದೆ. ಬಂದ ಆಮೇಲೆ ಸಾಯಂಕಾಲ ಡಿಸ್ಕಷನ್ ಒಂದಿದೆ ಸಿನಿಮಾದು, ಬರಬೇಕಲ್ಲ ನೀನು, ಬಿಡುವಾಗಿದ್ರೆ ಬರಲೇಬೇಕು ಅಂತ. ಆಯ್ತು ಬರ್ತೀನಿ ಅಂತಂದೆ. ಅದೇ ಮಿನರ್ವಾ ಹೋಟೆಲ್, ಕಾಮತ್ ಮಿನರ್ವಾ ಮಾಮೂಲಿ ಅಡ್ಡ ಅದು, ನಾವೇ ಹುಟ್ಟು ಹಾಕಿದ ಅಡ್ಡ ಅದು. ಭಾಳ ಎಸ್ ರಾಮಚಂದ್ರ, ಆಮೇಲೆ ಪಾಲ್ ಸುದರ್ಶನೇ ಕತೆ ಮಾಡಿದ್ದಿದ್ದು ಇದ್ರದ್ದು. ಆಮೇಲಿಂದ ಇನ್ನು ಕೆಲವರಿದ್ದರು, ನಮ್ಮ ಇವರು ಬಸವರಾಜ್ ಇದ್ರು, ಬೆಮೆಲ್ ಬಸವರಾಜು ಎಲ್ಲ ಇದ್ದರು. ನಮ್ಮ ಟೀಮ್ ಅದು. ಹಾಂ ಹೌದು ಸೇಮ್ ಟೀಮ್ ಸೇಮ್ ಟೀಮ್ ಆಯಿತು. KMF ಒಂದು ಕರೆಕ್ಟ್. KMF ಇದು ಇದ್ರ ಮೇಲೇ ಒಂದು ಕತೆ ಮಾಡಿದ್ರು ಅವರು, ರೀಡಿಂಗ್ ಕೊಟ್ಟರು. ನಾನೇನು ಮಾತಾಡಲಿಲ್ಲ. ಎಲ್ಲ ಆಯಿತು, ಎಲ್ಲನೂ ಓಕೆ ಆಯಿತು. ಶೂಟಿಂಗ್ ಡೇಟ್ಸು ಫಿಕ್ಸ್ ಆಗೋಯ್ತು, ಮೈಸೂರು ಕಡೆಗೆ ಅಂತ ಆಯಿತು. ಎಲ್ಲ ಆಯಿತು, ಎಲ್ಲ ಆಗೋಯ್ತು, ಎಲ್ಲ ಹೊರಟೋದ್ರು. ಆಮೇಲೆ ಕೆಳಗಡೆ ಬಂದು ಕಾಫಿ ಕುಡಿತಾ ನಿನ್ಗೇನು ಅನಿಸ್ತು? ಇಲ್ಲ ಗುರುವೆ, ಇದು ವರ್ಕೌಟ್ ಆಗಲ್ಲ ಅಂತ ನೀಲಾಗೆ ಹೇಳ್ದಂಗೆ ಆ್ಯಸ್ ಯೂಶ್ವಲ್ ನೀಲಾಗೂ ಅದೇ ಥರ ಹೇಳ್ಬೇಕಾಯ್ತು. ಅಲ್ಲ ಅನಿಸಿದ್ದು, ನನಗೆ ಅನಿಸಿದ್ದು ಹೇಳಿದೆ, ಯಾಕೆ ಇದು ವರ್ಕೌಟ್ ಆಗಲ್ಲ ಸ್ಕ್ರೀನ್ ಮೇಲೆ ಅನ್ನೋದನ್ನ ಹೇಳಿದೆ. ಏನು ಅನ್ನಿಸ್ತು ಏನೋ, ಬೆಂಕಿ ಪೆಟ್ಟಿಗೆ ತೆಗೆದ್ಬಿಟ್ಟು, ಶಿವರಾಮ್ ಗೊತ್ತಲ್ಲ ಮಾತಾಡೋ ಭಾಷೆ ಹಂಗೆ ಇರ್ತದೆ, ನೀನು ಈ ಬೆಂಕಿ ಪೆಟ್ಟೆ ಆಕಾರನಾಗಲಿ ಇದನ್ನಾಗಲಿ ಕೇಳಿಸ್ಬಾರ್ದು, ಅದರೆಲ್ಲ ಕಡ್ಡಿಗಳನ್ನ ಹೆಂಗಾರು ಜೋಡಿಸಿ ಆ ಥರ ಒಂದು ಬರ್ಕೊಟ್ಬಿಡ್ಬೇಕು ಅಂತ. 8 ದಿನ ಇದೆ ಶೂಟಿಂಗ್ ಇತ್ತು. 8 ದಿನ ಇದೆ, ಹೊಸ ಕತೆ ಬರೀಬೇಕು. ಏನು ಸಿನಿಮಾಗೆ ಬರೆಯೋದು ಅಷ್ಟೊಂದು ಸುಲಭ ಅದು. ಆಯಿತು ಅಂತ ಚಾಲೆಂಜ್ ತೊಗೊಂಡೆ, ಹೋದೆ, ಬರೆದೆ, ತಗೊಂಬಂದು ಕೊಟ್ಟೆ. ಅದೇ ಭಾಷೆ ಅವ್ರು ಏನು ಕೇಳಿದ್ರು ಎಲ್ಲನೂ ಅದೇ ಭಾಷೆಯಲ್ಲಿ ಬರೆದೆ ನಾನು. ಬಂದಮೇಲೆ ನೀನು ಜೊತೇಲಿ ಬಂದ್ಬಿಡು ಶೂಟಿಂಗ್ ಅಂತ ಹೋದ್ವಿ. ಅಲ್ಲಿ ನಿಜಕ್ಕೂ ಕೂಡ ನನಗೆ ಗ್ರಾಮೀಣ ಜಗತ್ತಿನ ಪಾತ್ರಗಳದು, ಅದರಲ್ಲಿ ಈ ಸಂಭಾಷಣೆ ಶೈಲಿ ಆಗ್ಬೋದು, ಆ ಬದುಕಿನ ಈ ಘನತೆ ಆಗ್ಬೋದು, ಆ ಗ್ರಾಮೀಣ ಬದುಕಲ್ಲಿರುವಂಥ ವಿವೇಕ ಆಗ್ಬೋದು, ಆ ರಿಚ್ನೆಸ್ ಇದೆಯಲ್ಲ, ಆ ವಿಸ್ಡಮ್ ಇದೆಯಲ್ಲ, ಅದರದ್ದು ಕೆಲವು ಇದನ್ನು ಅಲ್ಲಿ ತಂದೆ ನಾನು. ಅದರಲ್ಲಿ ಅಲ್ಲಿನ ಆ ಪಾತ್ರಗಳು ಹಾಗೆ ನನಗೆ ಗ್ರಾಮೀಣ ಜಗತ್ತಲ್ಲಿ ಈ ರೀತಿ ಸಾಧ್ಯತೆಗಳು ಗೊತ್ತಾಗಿದ್ದು. ಅದರಲ್ಲಿ ಮುಖ್ಯವಾಗಿ ನನಗೆ ತುಂಬ ಇಗ್ನೋರಬಲ್ ಅನ್ನೋವಂಥ ಪಾತ್ರಗಳಿರ್ತಾವಲ್ಲ, ಅವೇ ಭಾಳ ಮಹತ್ವದ ಪಾತ್ರ. ಇಲ್ಲ, ಅದನ್ನು ನೀವು ನಮ್ಮ ಇದ್ರಲ್ಲಂತೂ ಭಾಳ ಹೌದು, ಅಲ್ಲಿ ಬೀಜ ಸಾಧ್ಯವೇ ಇಲ್ಲ. ಯಾವನೋ ಅನ್ನೋದು ಯಾವುದೋ ಒಂದು ಮುತ್ತಿ ಪಾತ್ರ, ಒಂದು ಊರಲ್ಲಿ ವೇಶ್ಯ ಆಗಿಬಿಟ್ಟಿರುವಂಥ ಒಂದು ಹೆಣ್ಮಗಳು, ಅವಳು ದಿಟ್ಟತನ, ಅವಳು ಆನ್ಸರ್ ಮಾಡೋದು, ಬದುಕನ್ನು ಎದುರಿಸೋದು. ಅದ್ರ ಜೊತೆಗೆ ಅಲ್ಲಿ ನಮ್ಮ CGK ಅಂತ ಒಂದು ಮುಸ್ಲಿಂ ಪಾತ್ರ, ಕಲಾಯಿ ಪಾತ್ರಧಾರಿಯಾಗಿ ಬರೋದು. ಹಿಂಗೆ ಜೀವನದ ಅಂದರೆ ಎಲ್ಲ ಬದುಕುಗಳನ್ನು ಒಳಗೊಳ್ಳುವಂಥ ರೀತಿ ಒಳಗಡೆ ಒಂದು ಸಣ್ಣ, ಯಾಕಂದ್ರೆ ಸಿನಿಮಾದಲ್ಲಿ ಸಾಧ್ಯತೆ ಭಾಳ ಕಡಿಮೆ. ನಮ್ಮ ಮೆಗಾ ಸೀರಿಯಲ್ ಇರೋದಕ್ಕಿಂತ ಅಲ್ಲಿ ಭಾಳ ಕಡಿಮೆ ರಿಸ್ಟ್ರಿಕ್ಷನ್ ಇತ್ತು. KMF ಅದ್ರದ್ದೇನೋ ಒಂದು ಚೌಕಟ್ಟು. ಸೊ ಅಷ್ಟರಲ್ಲಿ ಏನೋ ಒಂದನ್ನು ಮಾಡಿದ್ವಿ. ಆವಾಗ ನನಗೆ ಅದರದ್ದು ಪಲ್ಸ್ ಅಂತೀವಿ, ನಾಡಿ ಅಂತಲ್ಲ, ನಾಡಿ ಸಿಕ್ಕಿತ್ತು. ಸೊ ಅದಾದಮೇಲೆ ಇಲ್ಲಿ ಬಂದಾಗ ಅದರದ್ದು ವಿಸ್ತಾರ ಗೊತ್ತಾಯಿತು ಏನು ಅಂತ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದೇನು ಅಂತಂದರೆ, ನಾನು ಹೇಳಿದ್ನಲ್ಲ ಒಂದು 2 ಸಿನಿಮಾ ಕಥೆಗಳನ್ನು ಇದಕ್ಕೆ ಜೋಡಿಸ್ಬೇಕಾಗುತ್ತೆ ಅಂತ ಚಂದ್ರಿಗೆ ಹೇಳಿದಾಗೆ. ಅದು ನಿಜ. ನಾನು ಈ ಕಥೆಯ ಒಟ್ಟಾರೆ ಇದರಲ್ಲಿ ನೀವು ಈ ರೀತಿ ಪ್ರವೇಶ ತೊಗೊಂಡ್ರಿ ಅನ್ನೋದಕ್ಕಿಂತ ನಿಮ್ಮ ನಾಟಕಗಳನ್ನ ನೋಡಿದ್ದೀವಿ. ಮಕ್ಕಳ ನಾಟಕಗಳಂತೂ ಅದ್ಭುತ, ಎಲ್ಲ ಇದೇ ಪಾತ್ರಗಳು. ಅದಕ್ಕೆ ಕೇಳ್ತಿರೋದು ನಾನು, ಯಾಕೆ ಅದನ್ನು ಕೇಳ್ತಾ ಇದ್ದೀನಿ. ಅದು ನಾನು ಆಮೇಲೆ ಬರೆಯೋಕ್ಕೆ ಶುರು ಮಾಡಿದ್ದು. ನಾನು ಮಕ್ಕಳ ನಾಟಕಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ದು ನೀಲ ಆದ್ಮೇಲೆ ಸ್ಫೂರ್ತಿಧಾಮದಲ್ಲಿ. ನಾನು ಆ ಕಾಲಕ್ಕೆ ಮಕ್ಕಳ ನಾಟಕಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ದು ಅಲ್ಲಿ. ನಾನು ಪ್ರತಿ ಸಲ ನನಗೆ ಆ ನಾಟಕಗಳನ್ನ ನೋಡ್ತಿದ್ದಾಗ, ಅದನ್ನು ಓದ್ತಿದ್ದಾಗ, ಅದನ್ನು ಇದು ಮಾಡಿದಾಗ ತಕ್ಷಣ ನನಗೆ ಇಲ್ಲೋ ಒಂದು ಕ್ಯಾರೆಕ್ಟರ್ ತಲೆಗೆ ಬರೋದು, ಇಲ್ಲಿ ಯಾವುದೋ ಒಂದು ಪ್ಯಾರಲಲ್ ಒಂದು ಇದು ಬರೋದು. ಅವಾಗೆಲ್ಲ ಅರೆ ಎಷ್ಟು ಇನ್ನೂ ಅಗದ್ರೆ ಬರ್ತಾನೆ ಇದೆಯಲ್ಲ, ಇದು ಒಳ್ಳೆ ಎಂತ ಭಂಡಾರ ಇದು, ಈಗಲೂ ಬರಿತಾನೆ ಇದ್ದೀನಿ ನಾನು. ಅಲ್ಲ, ಅದೇ ಹೇಳಿದ್ದು, ಎಷ್ಟು ಅದರಿಂದ ಆಚೆಗೆ ಬರ್ತಾನೆ ಇದೆ ಇನ್ನು. ಯಾಕೆ ಅಂತಂದರೆ ನನಗೆ ಈ ಜನಪದದ ಬಗ್ಗೆ, ಈ ಜನಪದ ವಿವೇಕ ಅಂತ ಕರಿತೀವಲ್ಲ, ಫೋಕ್ ವಿಸ್ಡಮ್ ಅಂತ ಕರಿತೀವಲ್ಲ, ಅದು ಭಾಳ ದೊಡ್ಡದು, ಅದು ಮೌಖಿಕವಾಗಿರೋದು ಅದು. ಬಟ್ ಅದನ್ನು ಅಷ್ಟು ಪ್ರಧಾನವಾಗಿ ಮುನ್ನೆಲೆಗೆ ಬರದೇ ಹೋಗ್ಬಿಟ್ಟಿದೆ ಅದು. ಇಲ್ಲ, ಭಾಳಷ್ಟು ಶಿಷ್ಟ ರೈಟಿಂಗ್ಗಳೇ ಅಕ್ಷರ ರೂಪದಲ್ಲಿ ಇದ್ದವೇ ಸಾಹಿತ್ಯ ಅನ್ನುವಂಥ ಕಾಲಘಟ್ಟದಲ್ಲಿ ಇದ್ದಾಗ ಅನಕ್ಷರಸ್ಥರು ಆದರೆ ಅವರ ಜ್ಞಾನ ಮತ್ತು ಅವರ ಬುದ್ಧಿ ಮತ್ತು ಅವರ ವಿವೇಕ ಏನಿದೆ ಅದು 1000 ಪಟ್ಟು ಇವರಿಗಿಂತ ಹೆಚ್ಚಿತ್ತು. ಸಾಧ್ಯನೇ ಇಲ್ಲ, ಈ ತರಹದ ಪಾತ್ರಗಳ ಮುಖಾಂತರನೇ ಪ್ರೂವ್ ಮಾಡೋಕ್ಕೆ ಸಾಧ್ಯ, ಅಳತೆಗೆ ಮೀರಿದ್ದು ಅದು. ಸೊ ಆ ಕಾರಣಕ್ಕಾಗಿ ನಾನು ಆ ವಿಸ್ಡಮ್ಮನ್ನು ಆದಷ್ಟು ನಮ್ಮ ಮುಂದಿನ ತಲೆಮಾರಿಗೆ ಒಂದು ಭಾಷೆ ಉಳಿಸ್ಬೇಕು. ನನ್ನ ಭಾಷೆ ನಾನು ಮುಖ್ಯವಾಗಿ ಏನು ಮಾಡ್ತೀನಿ ಅಂತಂದ್ರೆ, ನಾನು ಯಾಕೆಂದರೆ ನಾನು ಕೋಲಾರ ಭಾಷೆಯಲ್ಲೇ ಬರಿತಾ ಇಲ್ಲ. ನಾನು ಕೋಲಾರದ ಕನ್ನಡ ಅನ್ನೋದು ಇಲ್ಲ, ಶಿಷ್ಟ ಕನ್ನಡ ಅನ್ನೋದಿಲ್ಲ, ಅಥವಾ ಏನೀಗ ಮಾತಾಡ್ತಾ ಇರೋವಂಥ ಸ್ಟ್ಯಾಂಡರ್ಡೈಸ್ಡ್ ಅಂತ ಏನು ಕರಿತೀವಿ ನಾವು, ಶಿಷ್ಟ ಭಾಷೆ ಅಂತ, ಅದನ್ನು ಇಟ್ಕೊಂಡು ಜೊತೆಗೆ ಅದು ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಕಲ್ಯಾಣ ಕರ್ನಾಟಕದ ಭಾಷೆ ಇರ್ಬೋದು, ಎಲ್ಲ ಭಾಷೆಗಳನ್ನು ಅಮಾಲ್ಗಮೇಟ್. ನನ್ನ ಭಾಷೆಯಲ್ಲಿ ಒಂದು ಭಾಷೆ ಇರೋದಿಲ್ಲ, ಅದು ಒಂದು ಕನ್ನಡ ಇರೋಲ್ಲ. ಅದು ಇಂಥದ್ದೇ ಕನ್ನಡ ಅಂತ ನೀವು ಹೇಳೋಕ್ಕಾಗೋದಿಲ್ಲ. ನಾನು ಎಲ್ಲನೂ ಮಿಕ್ಸ್ ಮಾಡ್ತಿರ್ತೀನಿ, ಹೊಸ ಭಾಷೆ ಭಾಳ ಚೆನ್ನಾಗಿ ಒಂದು ಹೊಸ ಪಾರಿಭಾಷಿಕ ಪದ. ಹೌದು, ನಾನು ಇದನ್ನು ಒಂದು ಹೊಸ ಹೌದು, ಕೈಲಾಸಂ ಅವರು ನಮ್ಮ ಗುರುಗಳು ಭಾಷೆ ಪ್ರಯೋಗದಲ್ಲಿ. ಕೈಲಾಸಂ
ಮಾಸ್ಟರ್ ನನಗೆ. ಯಾಕೆಂದರೆ ಅವರು ಎಲ್ಲ ಭಾಷೆನ ಅಮಾಲ್ಗಮೇಟ್ ಮಾಡ್ತಾರೆ. ಇಂಗ್ಲೀಷ್ ಇರುತ್ತೆ, ಉರ್ದು ಇರುತ್ತೆ, ತಮಿಳು ಇರುತ್ತೆ, ಕನ್ನಡ ಇರುತ್ತೆ. ಹೊಸದಾಗಿ ಅಮಾಲ್ಗಮೇಟ್ ಮಾಡ್ತಾರೆ ಅವರು. ಹೌದೌದು. ಅದು ನನಗೆ ಭಾಳ ಇಷ್ಟ. ರಸಾಯನ ಭಾಳ ಇಷ್ಟ. ಅದು ಆ ಥರದ ಕಾರಣಕ್ಕಾಗಿ ಏನಾಯಿತು ಅಂತಂದರೆ, ಈಗ ನನಗೆ ಯಾವುದೇ ಹೊಸದಿದು ನನಗೆ ದಕ್ಕಲ್ಲ ಅನ್ನೋ ಥರಕ್ಕಿರಲ್ಲ. ನಾನು ಅದನ್ನು ದಕ್ಸ್ಕೊಳ್ತೀನಿ ಮತ್ತು ಅದನ್ನು ಬೇರೆ ರೀತಿಯಲ್ಲಿ ಬರಿತಿದ್ದೀನಿ. ಜಾಗ ಪ್ರಶಸ್ತವಾಗಿದೆ. ಹಳ್ಳದಾಗ ನೀರು ಮಸ್ತಾಗೈತೆ ಐನೋರೆ. ಹೌದು, ಸತ್ಯ ಹೂಳಿಡೋದಕ್ಕೆ ಇದೇ ಜಾಗನೇ ಬಹಳ ಒಳ್ಳೆಯದು. ಹಳ್ಳ ಇರೋದ್ರಿಂದ ಯಾರ ಕಣ್ಗೂ ಬೀಳೋದಿಲ್ಲ. ಈ ಜಾಗ ನಿಂದೆ ತಾನೇ ಕೃಷ್ಣಪ್ಪ? ಜಾಗ ಏನೋ ನಮ್ದೆ, ಆದ್ರೆ ಇದು ದೇವ್ರ ತೋಪು. ಬಹಳ ಒಳ್ಳೇದಾಯ್ತು. ಯಾರು ಈ ಕಡೆ ಬರೋದೇ ಇಲ್ಲ. ಆಗಲ್ಲ, ಈ ಸುದ್ದಿ ಸಿಳುವು ನಮ್ಮ ಮನೆಗೆ ಗೊತ್ತಾಗಿ ನಮ್ಮ ಅಪ್ಪ ಅಮ್ಮ ಏನಂತಾರೆ ಅಂತ ಭಯ ಇಲ್ಲ, ಅವ್ರಿಗೇನಾಯ್ತದೋ ಅಂತ ಭಯ. ಆಚಾರ್ಯ ನೋಡು, ಸೇರ್ಬೇಕಾದ್ದೆಲ್ಲ ರಾತ್ರಿನೇ ಇಲ್ಲಿ ಬಂದು ಸೇರಿಬಿಡ್ಬೇಕು. ಆಯ್ತು ಅನ್ನೋರೆ. ಗೊತ್ತಾಯ್ತಾ? ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಅನುಮಾನ ಬರಬಾರ್ದು. ಆಮೇಲೆ ಆ ಗುಡಾಣ, ಅರಿವೆ, ಮಡಿಕೆ ಎಲ್ಲನೂ ಒಂದೇ ಸರ್ತಿ ಕೊಂಡ್ಕೊಳ್ಳೋಕೆ ಹೋಗಬೇಡ. ಕುಂಬಾರ ಸುಬ್ಬಣ್ಣನಿಗೆ ಅನುಮಾನ ಬಂದ್ಗಿಂದಿತ್ತು. ನಿಮ್ಮ ಮನೇಲಿದೆಯಲ್ಲ ಹಳೆ ಮಡಿಕೆ, ಅದನ್ನೇ ಸಾಗಿಸ್ಬಿಡು. ರಾತ್ರಿಗೆ ಕಟ್ಟಿಗೆ ಹಳ್ಳಿ ರೆಹಮತ್ ಬರ್ತಾನೆ ನಿನ್ನ ಜೊತೆಗೆ. ಹಾಂ ಹಾಂ, ನೀನು ಹೋಗು, ನಾನು ಬರ್ತೀನಿ ಏನೋರೆ. ಹಾಂ. ಕೃಷ್ಣಪ್ಪ, ನಿಂಗೆ ಏನೇನು ಗೊತ್ತಾಗೋದೇ ಇಲ್ಲ. ನೀನೇ ಭಯ ಬಿದ್ದರೆ ಆ ಆಚಾರ್ಯನೂ ಭಯ ಬೀಳ್ತಾನೆ. ನಮ್ಮ ಕೈ ಕೆಳಗಿನವ್ರ ಹತ್ರ ನಮ್ಮ ಮನಸ್ಸಿನೊಳಗಿದ್ದದನ್ನು ತೋರಿಸ್ಕೋಬಾರ್ದು. ಹಾಗಲ್ಲ ಶೇಷಪ್ಪ, ದೇವ್ರಿಗೆ ಅಂತ ಮುಡುಪಾಗಿಟ್ಟಿರೋ ಜಾಗ ಇದು. ಇಲ್ಲಿಂದ ಒಂದು ಹುಲ್ಕಡ್ಡಿ ಕೂಡ ನಾವು ಮುಟ್ಟಲ್ಲ. ಅಪ್ಪಿ ತಪ್ಪಿ ಒತ್ತಲ್ದೊತ್ತಲ್ಲಿ ಈ ಕಡೆ ಕಾಲು ಕೂಡ ಹಾಕಲ್ಲ. ಅಂತಾದ್ರಲ್ಲಿ ಈ ಕೆಲಸಕ್ಕೆ ಈ ಜಾಗನೇ ಬೇಕಿತ್ತ ಅಂತ ಅಷ್ಟೆ. ಹೌದು ಹೌದು, ಜನ ಎಲ್ಲ ಯಾವ ಜಾಗ ನೋಡಿ ಭಯ ಪಡ್ತಾರೋ ಅದೇ ನಮ್ಮ ಕಾರ್ಯಸ್ಥಾನ. ಆದರೆ ನಮಗೆ ಭಯ ಇಲ್ಲ. ಈಗ ಜನ ಎಲ್ಲ ದೇವರ ಗುಡಿ ನೋಡಿ ಹೆದರ್ತಾರೆ. ನಾವು ದೇವರ ಗುಡಿ ನೋಡಿ ಹೆದರಿದ್ರೆ ಪೂಜೆ ಮಾಡೋರು ಯಾರು? ಹಾಗೇನೆ ಇದು ಒಂದು ಗುಡಿ. ಈ ಜಾಗದಲ್ಲಿ ನನಗೆ ನಿನಗೆ ಭಯ ಇರಬಾರದು, ಇರಕೂಡದು. ನೀನು ಹೇಳ್ತಾ ಇರೋ ಲಾಭದ ಲೆಕ್ಕ ನೋಡಿದ್ರೆ ನನಗೆ ಯಾವುದಕ್ಕೂ ಇಲ್ಲ ಅನ್ನೋಕೆ ಮನಸ್ಸೇ ಆಗ್ತಾ ಇಲ್ಲ. ಇರಲಿ ಬಿಡು. ಆದರೆ ನನಗೊಂದು ಅನುಮಾನ. ಏನು? ನಮ್ಮೂರಿನಲ್ಲಿ ಹಬ್ಬ ಅಂದರೆ ಕದ್ದು ಮುಚ್ಚು ಕುಡಿಯೋರು ಒಂದು 10-12 ಜನ ಸಿಗ್ಬೋದು. ಅವ್ರನ್ನ ನಂಬ್ಕೊಂಡು ನಾವು ಈ ಪೊಲೀಸ್ನವ್ರನ್ನ, ಕಾನೂನನ್ನ ಎದುರಾಕೊಂಡು ಯಾಕಿಷ್ಟು ಕಷ್ಟಪಡಬೇಕು? ಕೃಷ್ಣಪ್ಪ, ಪ್ಯಾಟೆಯಲ್ಲಿ ಸಿದ್ದಪ್ಪನ ಜವಳಿ ಅಂಗಡಿ ಇದೆಯಲ್ಲ, ಮನೆಗೆ ಬಟ್ಟೆ ಬರೆ ಅಲ್ಲಿಂದಾನೆ ತಾನೇ ನೀವು ತರೋದು? ಹೌದು. ಯಾವ್ಯಾವಾಗ ತರ್ತೀರಿ? ಮದುವೆ, ಹಬ್ಬ, ಹುಣ್ಣಿಮೆಗೆ. ಮತ್ತೆ ಆ ಪಾರಸ್ಮಲ್ ಜೈನನ ಔಷಧಿ ಅಂಗಡಿಗೆ ಹೋಗಿ ಔಷಧಿ ಗುಳಿಗೆ ಎಲ್ಲ ಯಾವ್ಯಾವಾಗ ತರ್ತೀರಿ? ಇದೇನು ಶೇಷಪ್ಪ, ಒಳ್ಳೆ ಮಕ್ಳಿಗೆ ಕೇಳ್ದಂಗೆ ಕೇಳ್ತೀರಲ್ಲ. ಕಾಯಿಲೆ ಕಸಾಲೆ ಬಂದಾಗಲ್ವಾ? ಹೌದಲ್ವಾ? ಬಟ್ಟೆ ಬರೆ, ಒಡವೆ, ವಸ್ತ್ರ ಇಂಥದನ್ನೆಲ್ಲ ಯಾರೂ ಪ್ರತಿನಿತ್ಯ ಹೋಗಿಕೊಂಡು ತರೋದಿಲ್ಲ. ಅಗತ್ಯ ಬಿದ್ದಾಗ ಏನೋ ಬೇಕೇ ಬೇಕು ಅನಿಸಿ ಜೇಬಿನಲ್ಲಿ ಹಣ ಇದ್ದಾಗ ಹೋಗಿಕೊಂಡು ತರ್ತಾರೆ. ಆದರೆ ಇದು ಹಾಗಲ್ಲ. ಸಾಲ ಸೋಲನಾದರೂ ಮಾಡಿ ಅದು ಸಿಗದೇ ಇದ್ದರೆ ಹೆಂಡತಿ ಕೊರಳೊಳಗಿನ ತಾಳಿನ ಅಡ ಇಟ್ಟಾದರೂ ಪ್ರತಿನಿತ್ಯ ಸೇವನೆ ಮಾಡೋ ಸೈತಾನಿ ಮಾಲು. ಸತ್ತು ಸಮಾಧಿಗೆ ಹೋಗೋವರೆಗೂ ಗಿರಾಕಿಯ ಕತ್ತುಪಟ್ಟಿ ಹಿಡಿದು ಎಳುತ್ತರುತ್ತೆ, ತರ್ತಾನೇ ಇರುತ್ತೆ. ದೇವರ ಪೂಜೆಗೆ ತೀರ್ಥ ಬೇಕಿಲ್ಲದೆ ಹೋಗ್ಬೋದು, ಆದರೆ ಈ ತೀರ್ಥಕ್ಕಾಗಿ ಕ್ಯೂ ನಿಲ್ಲೋ ಜನ ಬೇಕಾದಷ್ಟು ಸಿಗ್ತಾರೆ ಇನ್ನು ಮುಂದೆ. ಈ ಊರಲ್ಲಿ 10 ಜನ ಗಿರಾಕಿಗಳು ಸಿಗ್ತಾರಲ್ವ ಇವತ್ತು. ಮುಂದಿನ ವರ್ಷಕ್ಕೆ ಈ ಸಂಖ್ಯೆ 10 ಪಟ್ಟು ಆಗದೆ ಹೋದರೆ ನನ್ನನ್ನು ನಾಯಿ ಅಂತ ಕರೀರಿ, ಶೇಷಪ್ಪ ಅಂತ ಅಲ್ಲ. ಛೇ,
ಹಂಗ್ಯಾಕಂತೀರಿ? ಶೇಷಪ್ಪ ಯಾವತ್ತಿದ್ರು ಶೇಷಪ್ಪನೇ. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ನಾನು ಯಾರಿಗೂ ಎದುರೋ ನನ್ನ ಮಗ ಅಲ್ಲ. ಒಂದು ಸಾರಿ ಹೆಜ್ಜೆ ಮುಂದಿಟ್ಟ ಮೇಲೆ ಹಿಂದಕ್ಕೆ ತೆಗೆಯೋ ಹೇಳಿ ನಾನಲ್ಲ. ಸುಮ್ಮನೆ ಆಗಂದೆ ಅಷ್ಟೆ. ನೋಡು ಕೃಷ್ಣಪ್ಪ, ಈ ವ್ಯವಹಾರಕ್ಕೆ ನೀನು ಈ ಜುಜುಬಿ ಹಳ್ಳಿನೇ ನಂಬಬೇಕಾಗಿಲ್ಲ. ನಿನ್ನ ಹತ್ರ ಮಾಲ್ ರೆಡಿ ಇದೆ ಅಂದರೆ ಸಾಕು. ಈ ದಂಧೆ ನಡೆಸೋರು ದೊಡ್ಡ ದಂಡೇ ಇದೆ. ಎಲ್ಲರೂ ಓಡಿ ಬಂದು ಮೇಲೆ ಬಿದ್ದು ತಗೊಂಡೋಗ್ತಾರೆ ಮಾಲ್ನ. ಹಂಗಂತೀರ? ಹಾಂ, ಹಂಗಂದ್ಮೇಲೆ ಸಂಶಯನೇ ಇಲ್ಲ. ನೋಡು, ಈ ಹಳ್ಳಿ ಲಾಭ ಏನೇ ಇದ್ರು ಅದನ್ನು ಆ ಆಚಾರಿಗೆ ಬಿಟ್ಬಿಡು. ಹೊರಗಿನ ವ್ಯವಹಾರ ಏನಿದ್ರು ನಿನ್ನ ಕೈಲಿಟ್ಕೊ. ನಾಳೆ ಊರಲ್ಲಿ ಏನಾದರೂ ಅಪವಾದ ಬಂದರೆ ಆಚಾರಿ ತಲೆಗೆ ಕಟ್ಟಿಬಿಟ್ರಾಯ್ತು. ಏನಂತೀಯ? ನೀವು ಹೇಳಿದ್ಮೇಲೆ ನಾನು ಇನ್ನೇನು ಹೇಳೋದಿದೆ? ಹಂಗೆ ಆಗಲಿ ಬಿಡಿ, ಇನ್ನೂ ಒಳ್ಳೇದಾಯ್ತಲ್ಲ. ಆದರೆ ಇವತ್ತಿನಿಂದ ಈ ಜಾಗಕ್ಕೆ ಯಾರೂ ಬರದೇ ಇರೋ ಹಾಗೆ ಮಾಡೋದಕ್ಕೆ ಇನ್ನೂ ಬಲವಾದದ್ದೇನೋ ಒಂದು ಬೇಕು ಅನ್ನಿಸ್ತಿದೆ.